ಯಾಕೆ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದ ತಕ್ಷಣ ಮಾರ್ಕೆಟ್ ರಿವರ್ಸ್ ಆಗುತ್ತೆ? ಇದು ಲಕ್ ಅಲ್ಲ, ಲಿಕ್ವಿಡಿಟಿ ಅಂಟಿಂಗ್ ಅಂತ ಹೇಳ್ತಾರೆ. ಒಂದ್ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿ. ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ 100 ಜನ ನಿಂತಿದ್ದಾರೆ ಅನ್ಕೊಳ್ಳಿ. ಬಸ್ ಬಂದ ತಕ್ಷಣ ಎಲ್ಲರೂ ಒಂದೇ ಡೋರ್ ಮೂಲಕ ಹತ್ತೋಣ ಅನ್ಕೊಂತಾರೆ. ಬಸ್ ಬಂದು ನಿಲ್ಲುವ ಜಾಗ ಅಲ್ಲಿ ಕ್ರೌಡ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಗೊತ್ತು ತುಂಬಾ ಜನ ಎಂಟರ್ ಆಗ್ತಾರೆ ಅಂತ, ಅಂದ್ರೆ ತುಂಬಾ ಕ್ರೌಡೆಡ್ ಜಾಗ ಅಂತ. ಮಾರ್ಕೆಟ್ ಇದೇ ರೀತಿ. ಸಾವಿರಾರು ಟ್ರೇಡರ್ಸ್ ತಮ್ಮ ಸ್ಟಾಪ್ ಲಾಸ್ ಗಳನ್ನ ಒಂದೇ ಸಪೋರ್ಟ್ ಕೆಳಗಡೆ ಆದ್ರೂ ಇರ್ತಾರೆ, ಇಲ್ಲಾಂದ್ರೆ ಒಂದು ರೆಸಿಸ್ಟೆನ್ಸ್ ಮೇಲಾದ್ರೂ ಇರ್ತಾರೆ. ಈ ಜಾಗದಲ್ಲಿ ಲಿಕ್ವಿಡಿಟಿ ಬಿಲ್ಡ್ ಆಗುತ್ತೆ. ಈಗ ದೊಡ್ಡ ಇನ್ಸ್ಟಿಟ್ಯೂಷನಲ್ ದೊಡ್ಡ ಕ್ವಾಂಟಿಟಿಯಲ್ಲೇ ಬೈ ಆದ್ರೂ ಮಾಡಬೇಕು, ಇಲ್ಲ ಸೆಲ್ ಆದ್ರೂ ಮಾಡಬೇಕು. ಆ ಟೈಮ್ ಅಲ್ಲಿ ಅವರಿಗೆ ಆಪೋಸಿಟ್ ಆರ್ಡರ್ಸ್ ಬೇಕಾಗುತ್ತೆ. ಅದಕ್ಕಾಗಿ ಪ್ರೈಸ್ ಕೆಲವೊಮ್ಮೆ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಇಮಿಡಿಯೇಟ್ ಸ್ಪೈಕ್ ಬಂದು ಮತ್ತೆ ಕೆಳಗಡೆ ಬೀಳುತ್ತೆ. ಅದೇ ತರ ಸಪೋರ್ಟ್ ಕೆಳಗಡೆ ಬ್ರೇಕ್ ಮಾಡಿ ಇಮಿಡಿಯೇಟ್ ಸ್ಪೈಕ್ ಕೆಳಗಡೆ ಬಂದು ಮೇಲ್ ಹೋಗುತ್ತೆ. ಆ ಟೈಮ್ ಅಲ್ಲಿ ರಿಟೇಲ್ ಟ್ರೇಡರ್ಸ್ ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ. ಅವರ ಎಕ್ಸಿಟ್ ಆರ್ಡರ್ಸ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ಒರಿಜಿನಲ್ ಡೈರೆಕ್ಷನ್ ಮೂಮೆಂಟಮ್ ಆಗುತ್ತೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ನಾನ್ ಸ್ಟಾಪ್ ಲಾಸ್ ಇಟ್ಟಿದ ಕಡೆ ಮಾತ್ರ ಸ್ಟಾಪ್ ಲಾಸ್ ಇಟ್ಟಾಗಿ ಮಾರ್ಕೆಟ್ ರಿವರ್ಸ್ ಯಾಕಾಗುತ್ತೆ ಅಂತಂದ್ರೆ, ಪ್ರೊಫೆಷನಲ್ ಟ್ರೇಡರ್ಸ್ SL ನ ಹಂಟ್ ಮಾಡ್ತಾರೆ, ಅಂದ್ರೆ ಲಿಕ್ವಿಡಿಟಿನ ತಗೊಂತಾರೆ. ಅದನ್ನ ಮ್ಯಾನುಪ್ಯುಲೇಷನ್ ಅಂತ ಅನ್ನಲ್ಲ. ಅಲ್ಲಿ ಅಪೋಸಿಟ್ ಆರ್ಡರ್ಸ್ ಬೇಕಾಗಿರುತ್ತೆ, ಅಲ್ಲಿ ಲಿಕ್ವಿಡಿಟಿ ಹಂಟಿಂಗ್ ಮಾಡೋಕೆ ಬರ್ತಾರೆ. ಪ್ರೊಫೆಷನಲ್ ಟ್ರೇಡರ್ಸ್ ಬರೀ ಪ್ರೈಸ್ ಮಾತ್ರ ನೋಡಲ್ಲ, ಎಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ, ಎಲ್ಲಿ ನಮ್ಮ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡ್ತಾರೆ. ಹಾಗಂತ ಸ್ಟಾಪ್ ಲಾಸ್ ಹಾಕ್ಬೇಡಿ ಅಂತ ಹೇಳ್ತಿಲ್ಲ. ಎಲ್ಲರೂ ಹಾಕೋ ಜಾಗದಲ್ಲಿ ನೀವು ಸ್ಟಾಪ್ ಲಾಸ್ ಹಾಕ್ಬೇಡಿ, ಅದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇಟ್ಕೊಳ್ಳಿ. ಈ ತರ ಮಾಹಿತಿ ನಿಮಗೆ ಉಪಯೋಗ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಟಾಪಿಕ್ ಬೇಕು ನಿಮ್ಗೆ ಅಂತ ಕಮೆಂಟ್ ಮಾಡಿ.